ಮೋದಿಗೆ ಕರ್ನಾಟಕದ ರೈತರ ಮೇಲೆ ಯಾಕಿಷ್ಟು ಸಿಟ್ಟು? ಕನ್ನಡಿಗರ ವಿರುದ್ಧ ಮೋದಿ ಇನ್ನಷ್ಟು ದಿನ ಮಲತಾಯಿ ಧೋರಣೆಯನ್ನ ಮುಂದುವರಿಸಲಿದ್ದಾರೆ. ಹೆಚ್ಚು ಬಿಜೆಪಿ ಸಂಸದರನ್ನ ಗೆಲ್ಲಿಸಿದ್ದೆ ಕನ್ನಡಿಗರು ಮಾಡಿದ ತಪ್ಪ? ಈ ಪ್ರಶ್ನೆಗಳು ಮತ್ತೆ ಭುಗಿಲೇಳೋಕೆ ಕಾರಣ ಇದೆ. ಇನ್ಫ್ಯಾಕ್ಟ್ ಇದು ಹೊಸದೇನೂ ಅಲ್ಲ. ಅನ್ನಭಾಗ್ಯದ ಅಕ್ಕಿಯಿಂದ ಹಿಡಿದು ಬರ ಪರಿಹಾರದವರೆಗೆ ಕನ್ನಡಿಗರನ್ನ ಕಡೆಗಣಿಸುತ್ತಲೇ ಬಂದಿರುವ ಕೇಂದ್ರ ಸರ್ಕಾರ ಈಗ ಕನ್ನಡಿಗರ ಮೇಲೆ ಮತ್ತೊಂದು ಪ್ರಹಾರ ನಡೆಸಿದೆ. ಈ ಬಾರಿ ಮೋದಿಯವರ ಈ ಪ್ರಹಾರಕ್ಕೆ ತುತ್ತಾಗಿರೋದು ಕರ್ನಾಟಕದ ನಮ್ಮ ಬಡಪಾಯಿ ರೈತರು. ಕೃಷಿ ಚಟುವಟಿಕೆಗಳನ್ನು ನಡೆಸೋದಕ್ಕೆ ಅಂತಾನೆ ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಅಪೆಕ್ಸ್ ಮತ್ತು ಡಿಸಿಸಿ ಹಾಗೂ ಕೋಆಪರೇಟಿವ್ ಬ್ಯಾಂಕ್ಗಳ ಮೂಲಕ ಸಾಲ ಕೊಡ್ತಾ ಬಂದಿರೋದು ಹೊಸ ವಿಚಾರವಿಲ್ಲ. ರೈತರಿಗೆ ಹೀಗೆ ನೆರವಾಗಬೇಕು ಅನ್ನೋ ಉದ್ದೇಶದಿಂದಲೇ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರು 1982ರಲ್ಲಿ ನಬಾರ್ಡ್ ಅಂದ್ರೆ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅನ್ನುವಂತಹ ಹಣಕಾಸು ಸಂಸ್ಥೆಯನ್ನ ಹುಟ್ಟುಹಾಕಿದ್ರು. ಆಗಿನಿಂದಲೂ ಈ ನಬಾರ್ಡ್ ಪ್ರತಿ ರಾಜ್ಯದ ಅಪೆಕ್ಸ್ ಮತ್ತು ರೂರಲ್ ಬ್ಯಾಂಕ್ಗಳ ಮೂಲಕ ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡ್ತಾ ಬರುತ್ತಿದೆ. ಇದರಿಂದಾಗಿ ಖಾಸಗಿ ಲೇವಾದೇವಿದಾರರತ್ತ ದುಬಾರಿ ಬಡ್ಡಿಗೆ ಸಾಲ ಪಡೆದು ರೈತರು ಸಂಕಷ್ಟಕ್ಕೆ ಸಿಲುಕುತ್ತಿದ್ದದ್ದು ತಪ್ಪಿತ್ತು. ಪ್ರತಿ ವರ್ಷ ನಬಾರ್ಡ್ ಆಯಾ ರಾಜ್ಯದ ಕೋಆಪರೇಟಿವ್ ಬ್ಯಾಂಕ್ ಏಜೆನ್ಸಿಗಳ ಮೂಲಕ ಸಾಲದ ಬೇಡಿಕೆಯನ್ನು ಸ್ವೀಕರಿಸಿ ಕೃಷಿ ಚಟುವಟಿಕೆಯ ಗಾತ್ರಕ್ಕೆ ತಕ್ಕಂತೆ ಒಂದು ರಾಜ್ಯಕ್ಕೆ ಎಷ್ಟು ಸಾಲ ನೀಡಬೇಕು ಅನ್ನೋದನ್ನ ನಿರ್ಧರಿಸ್ತಾ ಬರ್ತಿದೆ. ಇದನ್ನ ಕೃಷಿ ಸಾಲ ಪುನರ್ಧನ ಮಿತಿ ಅಂತ ಕರೆಯಲಾಗುತ್ತೆ. ಈ ಬಾರಿ ಕರ್ನಾಟಕಕ್ಕೆ ನೀಡಲಿರುವಂತಹ ಸಾಲದ ಪುನರ್ಧನ ಮಿತಿಯನ್ನ ನಬಾರ್ಡ್ ಪ್ರಕಟಿಸಿದ್ದು ಕಳೆದ ಬಾರಿಗಿಂತ ಅರ್ಧಕ್ಕರ್ಧ ಮೊತ್ತವನ್ನ ಕಡಿತ ಮಾಡಲಾಗಿದೆ. ಈ ನಬಾರ್ಡ್ ನೇರವಾಗಿ ಕೇಂದ್ರ ಸರ್ಕಾರದ ಅಧೀನದಲ್ಲಿರುತ್ತೆ ಅನ್ನೋದನ್ನ ನಾವು ಮರೆಯಬಾರದು. ಕಳೆದ ಸಲ ಕರ್ನಾಟಕಕ್ಕೆ 5,600 ಕೋಟಿ ರೂಪಾಯಿ ಸಾಲವನ್ನ ನಬಾರ್ಡ್ ನೀಡಿತ್ತು. ಈ ಬಾರಿ ಮಳೆ ಚೆನ್ನಾಗಿ ಆಗಿರೋದ್ರಿಂದ ಕೃಷಿ ಚಟುವಟಿಕೆಗಳು ಹೆಚ್ಚಾಗುವ ನಿರೀಕ್ಷೆ ಇದ್ದು ಕನಿಷ್ಠ 9,162 ಕೋಟಿ ರೂಪಾಯಿ ಸಾಲ ನೀಡುವಂತೆ ನಮ್ಮ ಅಪೆಕ್ಸ್ ಬ್ಯಾಂಕ್ ಒಕ್ಕೂಟ ಮನವಿ ಮಾಡಿತ್ತು. ಆದರೆ ಮೋದಿ ಸರ್ಕಾರದ ನಬಾರ್ಡ್ ಮಂಜೂರು ಮಾಡಿರೋದು ಕೇವಲ 2,340 ಕೋಟಿ ರೂಪಾಯಿಗಳನ್ನ ಮಾತ್ರ. ಕಳೆದ ಸಲಕ್ಕಿಂತ ಇದು 58% ಕಡಿಮೆಯಾಗಿದೆ. ಇನ್ನು ನಮ್ಮ ಅಪೆಕ್ಸ್ ಬ್ಯಾಂಕ್ಗಳು ಕೇಳಿದ್ದ 9,162 ಕೋಟಿ ರೂಪಾಯಿಗೆ ಹೋಲಿಕೆ ಮಾಡುವುದೇ ಬೇಡ. ಕರ್ನಾಟಕದ ರೈತರ ಮೇಲೆ ಮೋದಿಯವರಿಗೆ ಯಾಕಿಷ್ಟು ನಿರ್ಲಕ್ಷ್ಯ? ಈಗ ರೈತರು ಕೇಳ್ತಾ ಇರೋದು ಇದೇ ಪ್ರಶ್ನೆಯನ್ನ. ಹೆಚ್ಚಿನ ಬಡ್ಡಿ ದರದ ಖಾಸಗಿ ಸಾಲದ ಹಾವಳಿಯಿಂದ ರೈತರನ್ನ ರಕ್ಷಿಸುವ ಮತ್ತು ಕೃಷಿಗೆ ಉತ್ತೇಜನವನ್ನು ನೀಡುವ ಉದ್ದೇಶದಿಂದ 2023-24ನೇ ಸಾಲಿನಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ 22,077 ಕೋಟಿ 20 ಲಕ್ಷ ರೂಪಾಯಿಗಳನ್ನ ಕೃಷಿ ಸಾಲದ ರೂಪದಲ್ಲಿ ರೈತರಿಗೆ ವಿತರಿಸಿತ್ತು. ಈ ಬಾರಿಯೂ ರೈತರಿಗೆ ಬಡ್ಡಿ ರಹಿತವಾಗಿ ಆರ್ಥಿಕ ನೆರವನ್ನ ನೀಡೋಕೆ ಮುಂದಾಗಿದ್ದಂತಹ ಸಿದ್ದರಾಮಯ್ಯನವರು ರಾಜ್ಯದ 35,10,000 ರೈತರಿಗೆ 25,000 ಕೋಟಿ ರೂಪಾಯಿಗಳ ಅಲ್ಪಾವಧಿ ಕೃಷಿ ಸಾಲವನ್ನ ವಿತರಿಸುವ ಸಂಕಲ್ಪವನ್ನ ಮಾಡಿದ್ರು. 35 ಲಕ್ಷ ರೈತರಿಗೆ ಸಮರ್ಪಕವಾಗಿ ಬಡ್ಡಿ ರಹಿತ ಸಾಲವನ್ನ ನೀಡಬೇಕು ಅಂತಾದ್ರೆ 22,902 ಕೋಟಿ ರೂಪಾಯಿಗಳ ಮೊತ್ತ ಬೇಕಾಗಬಹುದು ಅಂತ ಅಂದಾಜಿಸಿದ್ದಂತಹ ರಾಜ್ಯದ ಅಪೆಕ್ಸ್ ಬ್ಯಾಂಕ್ ಆ ಪೈಕಿ 9,162 ಕೋಟಿ ರೂಪಾಯಿ ಮೊತ್ತವನ್ನ ನೀಡುವಂತೆ ನಬಾರ್ಡ್ಗೆ ಕಳೆದ ಏಪ್ರಿಲ್ನಲ್ಲಿ ಪ್ರಸ್ತಾವನೆಯನ್ನ ಸಲ್ಲಿಸಿತ್ತು. ಆದರೆ ರಾಜ್ಯದ ಅಪೆಕ್ಸ್ ಬ್ಯಾಂಕಿನ ಪ್ರಸ್ತಾವನೆಯನ್ನ ಪರಿಗಣಿಸಿದ ನಬಾರ್ಡ್ ತುಟಿಗೆ ತುಪ್ಪ ಸವರುವಂತೆ ಕೇವಲ 2,340 ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡುವ ಮೂಲಕ ರಾಜ್ಯದ ರೈತರನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ. ಅಷ್ಟಕ್ಕೂ ಸಾಲದ ಪುನರ್ಧನ ಮಿತಿಯನ್ನ ಕಳೆದ ಸಲಕ್ಕಿಂತ ಕಡಿಮೆ ಮಾಡಿದ್ದು ಯಾಕೆ ಎನ್ನುವಂತಹ ರಾಜ್ಯ ಸರ್ಕಾರದ ಪ್ರಶ್ನೆಗೆ ಉತ್ತರಿಸಿರುವಂತಹ ನಬಾರ್ಡ್ ಅಧಿಕಾರಿಗಳು ಈ ಸಲ ನಮಗೆ RBI ಹಂಚಿಕೆ ಮಾಡಿದ ಹಣವೇ ಕಡಿಮೆ, ಹಾಗಾಗಿ ನಾವು ಕೂಡ ಕಡಿತ ಮಾಡಿದ್ದೇವೆ ಎಂಬ ಸಬೂಬು ಹೇಳ್ತಿದ್ದಾರೆ. ಆದರೆ ಇದು ವಾಸ್ತವಕ್ಕೆ ಹತ್ತಿರವಾದದ್ದಲ್ಲ. ಯಾಕಂದ್ರೆ ಈ ಸಲ ಬಜೆಟ್ ಮಂಡಿಸುವಾಗ ಸ್ವತಃ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2025ನೇ ಸಾಲಿನಲ್ಲಿ ರೈತರಿಗೆ 27.5 ಲಕ್ಷ ಕೋಟಿ ಸಾಲ ನೀಡೋಕೆ ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಅಂತ ಹೇಳಿದ್ರು. ಇದು ಕಳೆದ ಸಲ ನೀಡಿದ್ದಕ್ಕಿಂತ 11% ಹೆಚ್ಚು ಅಂತ ಒತ್ತಿ ಹೇಳಿದ್ರು. ಅಷ್ಟೇ ಅಲ್ಲ, 27.5 ಲಕ್ಷ ಕೋಟಿಯ ಪೈಕಿ 11.6 ಲಕ್ಷ ಕೋಟಿಯನ್ನ ಅಲ್ಪಾವಧಿ ಕಡಿಮೆ ಬಡ್ಡಿ ಸಾಲಕ್ಕೆ ಮೀಸಲಿಟ್ಟಿರುವುದಾಗಿಯೂ ಅವರು ಘೋಷಣೆ ಮಾಡಿದ್ರು. ಕೇಂದ್ರ ಸರ್ಕಾರವೇ ಈ ಸಲ ಕಳೆದ ಬಾರಿಗಿಂತ ಹೆಚ್ಚು ಕೃಷಿ ಸಾಲವನ್ನ ನೀಡುತ್ತಿದ್ದೇವೆ ಅಂತ ಹೇಳ್ಕೊಂಡಿರುವಾಗ RBIನಿಂದ ಕಡಿಮೆ ಹಣ ಮಂಜೂರಾಗಿದೆ ಎನ್ನುವ ನಬಾರ್ಡ್ ಅಧಿಕಾರಿಗಳನ್ನ ನಂಬೋಕ್ ಸಾಧ್ಯ? ಅಂದ್ರೆ ಉದ್ದೇಶಪೂರ್ವಕವಾಗಿಯೇ ಕರ್ನಾಟಕಕ್ಕೆ ನೀಡಬೇಕಿದ್ದಂತಹ ಸಾಲದ ಮಿತಿಯನ್ನ ಕಡಿಮೆ ಮಾಡಲಾಗಿದೆ ಅನ್ನೋದು ಸಾಬೀತಾಗುತ್ತೆ. ಹಣದ ಕೊರತೆಯಿಂದ ಸಾಲ ನೀಡಿಕೆಯ ಪ್ರಮಾಣ ಕುಗ್ಗಿದ್ರೆ ರೈತರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಡಿದೇಳ್ತಾರೆ. ಅದನ್ನ ತಮ್ಮ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳಬಹುದು ಅನ್ನೋದು ಮೋದಿ ಸರ್ಕಾರದ ಲೆಕ್ಕಾಚಾರ ಅಂತ ಹಲವು ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ. ಒಂದೊಮ್ಮೆ ಅದು ನಿಜವೇ ಆಗಿದ್ರೆ ಇದಕ್ಕಿಂತ ಕೆಟ್ಟ ತಂತ್ರ ಮತ್ತೊಂದಿರೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ಹಿಂದೆ ಅನ್ನಭಾಗ್ಯಕ್ಕೆ ಅಕ್ಕಿ ನೀಡುವಾಗಲೂ ಹೀಗೆಯೇ ದುರುದ್ದೇಶದ ರಾಜಕಾರಣದಿಂದ ನಿರಾಕರಣೆಯನ್ನ ಮಾಡಲಾಗಿತ್ತು. ಕರ್ನಾಟಕದ ರೈತರಿಗೆ ಬರ ಪರಿಹಾರ ನೀಡುವಾಗಲೂ ಅನಗತ್ಯ ವಿಳಂಬ ಮಾಡಲಾಯಿತು. ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಿ ಚಾಟಿ ಬೀಸಿದ ನಂತರ ಪರಿಹಾರ ನಮ್ಮ ಕೈ ಸೇರಿತು. ತೆರಿಗೆ ಹಂಚಿಕೆಯಲ್ಲೂ ಕರ್ನಾಟಕಕ್ಕೆ ಇದೇ ತರ ಮಲತಾಯಿ ಧೋರಣೆಯನ್ನ ತೋರಲಾಯಿತು. ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲೂ ಕೇಂದ್ರ ಸರ್ಕಾರ ಕೈಕಟ್ಟಿ ಕೂತಿತ್ತು.
ಕರ್ನಾಟಕಕ್ಕೆ ಮಂಜೂರಾಗಿದ್ದ ಹಲವು ಯೋಜನೆಗಳನ್ನು ರದ್ದು ಮಾಡಲಾಯಿತು. ನೀರಾವರಿ ಯೋಜನೆಗಳಿಗೆ ಅನುದಾನವನ್ನು ತಡೆ ಹಿಡಿಯಲಾಯಿತು. ಹೀಗೆ ಪಟ್ಟಿ ಬೆಳೆಯುತ್ತಲೇ ಸಾಗುತ್ತೆ. ಯಾಕೆ ಹೀಗೆ? ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಸೋಲಿಸಿದ್ದಕ್ಕೆ ಮೋದಿಯವರ ಬಿಜೆಪಿ ಕನ್ನಡಿಗರ ಮೇಲೆ ಹೇಗೆ ಸೇಡನ್ನು ತೀರಿಸಿಕೊಳ್ತಿದ್ಯಾ? ನಾವು ಹಾಗೆಂದ್ಕೊಳ್ಳೋದಾದ್ರೆ ತಪ್ಪಾಗುತ್ತೆ. ಯಾಕಂದ್ರೆ ರಾಜ್ಯದಲ್ಲಿ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗಲೂ ಮೋದಿ ಕರ್ನಾಟಕಕ್ಕೆ ಇಂಥದ್ದೇ ನಿರ್ಲಕ್ಷ್ಯವನ್ನ ಮಾಡ್ತಾ ಹೋದ್ರು. ಪ್ರವಾಹ ಬಂದು ಉತ್ತರ ಕರ್ನಾಟಕ ನೀರಿನಲ್ಲಿ ಮುಳುಗಿದಾಗ ನೆರೆ ಪರಿಹಾರ ನೀಡೋಕೆ ಸಾಕಷ್ಟು ಸತಾಯಿಸಿದ್ರು. ಸಿಎಂ ಯಡಿಯೂರಪ್ಪನವರು ಭೇಟಿಗೆ ಸಮಯ ಕೇಳಿದ್ರು ಕೊಟ್ಟಿರಲಿಲ್ಲ. ಕೊನೆಗೆ ಬೇಸತ್ತ ಯಡಿಯೂರಪ್ಪನವರು ತುಮಕೂರಿನ ಸಾರ್ವಜನಿಕ ಸಭೆಯಲ್ಲಿ ತಮ್ಮ ಭಾಷಣದ ನಡುವೆ ಮೋದಿಯವರಿಗೆ ಕೈ ಮುಗಿದು ಪರಿಹಾರ ಬಿಡುಗಡೆ ಮಾಡುವಂತೆ ದಯನೀಯವಾಗಿ ಬೇಡ್ಕೊಂಡಿದ್ರು. ಬೊಮ್ಮಾಯಿಯವರು ಸಿಎಂ ಆಗಿದ್ದಾಗಲೂ ತೆರಿಗೆ ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ದೊಡ್ಡ ವಂಚನೆಯಾಗಿತ್ತು. ವಿಧಾನಸಭೆಯ ಚರ್ಚೆಯಲ್ಲೇ ಈ ಕುರಿತ ಪ್ರಶ್ನೆಗೆ ಉತ್ತರಿಸ್ತಾ, ನಮಗೆ ಈ ಬಾರಿ ತೆರಿಗೆ ಹಂಚಿಕೆಯಲ್ಲಿ ವಂಚನೆಯಾಗಿದೆ, ಅದನ್ನು ಸರಿಪಡಿಸುವಂತೆ ಕೇಂದ್ರ ಅರ್ಥ ಸಚಿವರಿಗೆ ಪತ್ರ ಬರೆದಿದ್ದೇನೆ ಅಂತ ಹೇಳಿದ್ರು. ಕರ್ನಾಟಕದ ಬ್ಯಾಂಕ್ಗಳನ್ನು ನುಗ್ಗಿದ್ದು, ಕನ್ನಡಿಗರ ನಂದಿನಿಯನ್ನ ಗುಜರಾತಿನ ಅಮೂಲ್ ಜೊತೆ ಮರ್ಜ್ ಮಾಡೋಕೆ ಯತ್ನಿಸಿದ್ದು, ಇವೆಲ್ಲ ನಡೆದಿದ್ದು ಬಿಜೆಪಿ ಅಧಿಕಾರದಲ್ಲಿದ್ದಾಗಲೇ. ಇದನ್ನೆಲ್ಲ ನೋಡಿದಾಗ ಮೋದಿಯವರಿಗೆ ಕರ್ನಾಟಕದ ಬಗ್ಗೆ ಆಳವಾದ ಅಸಡ್ಡೆ ಇರೋದು ಖಾತ್ರಿಯಾಗುತ್ತೆ. ಈಗ ನಬಾರ್ಡ್ ಸಾಲದ ವಿಚಾರದಲ್ಲಿ ಮತ್ತೊಮ್ಮೆ ಜಗಜ್ಜಾಹೀರಾಗಿದೆ. ಕೇಂದ್ರದ ಈ ಮಲತಾಯಿ ಧೋರಣೆಯಿಂದ ರಾಜ್ಯದ ಕೃಷಿ ಚಟುವಟಿಕೆಗಳು ಮತ್ತು ಉತ್ಪಾದನೆಯ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ ಎಂಬುದನ್ನು ಅರಿತ ಸಿಎಂ ಸಿದ್ದರಾಮಯ್ಯನವರು ಈ ವಿಚಾರವಾಗಿ ನವೆಂಬರ್ 14ರಂದು ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಹಾಗೂ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಪತ್ರ ಬರೆದು ನಬಾರ್ಡ್ ಸಾಲದ ಮಿತಿಯನ್ನ ಕಡಿಮೆ ಮಾಡದೆ ಕಳೆದ ವರ್ಷದಷ್ಟೇ ಮೊತ್ತವನ್ನ ಬಿಡುಗಡೆ ಮಾಡುವಂತೆ ಮನವಿಯನ್ನ ಮಾಡಿಕೊಂಡಿದ್ರು. ಆದರೆ ಮುಖ್ಯಮಂತ್ರಿಗಳ ಈ ಪತ್ರಕ್ಕೆ ಇದುವರೆಗೂ ಕೇಂದ್ರದ ಮಂತ್ರಿಗಳಿಂದ ಯಾವುದೇ ಪ್ರತಿಕ್ರಿಯೆ ದೊರೆತಿಲ್ಲ. ಇದು ರಾಜಕೀಯ ದುರುದ್ದೇಶದಿಂದ ತೆಗೆದುಕೊಂಡ ನಿರ್ಧಾರ ಅನ್ನೋದನ್ನ ಸಾಬೀತು ಮಾಡೋದಕ್ಕೆ ಸಾಕಷ್ಟು ಕಾರಣಗಳು ಗೋಚರಿಸುತ್ತಿವೆ. ಕಡೆ ಪಕ್ಷ ಈಗಲಾದರೂ ಬಿಜೆಪಿಯ ಸಂಸದರು, ಕರ್ನಾಟಕದಿಂದ ಆಯ್ಕೆಯಾಗಿರುವಂತಹ ಕೇಂದ್ರ ಸಚಿವರು ಕರ್ನಾಟಕದ ರೈತರಿಗೆ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ತುಟಿ ಬಿಸ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ. ಅದರಲ್ಲೂ ತಮ್ಮನ್ನ ತಾವು ಮಣ್ಣಿನ ಮಗ ಅಂತ ಬ್ರ್ಯಾಂಡ್ ಮಾಡಿಕೊಂಡಿರುವ ರೈತಪರ ರಾಜಕಾರಣಿ ಅಂತ ಕರೆದುಕೊಳ್ಳುವ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಮೌನಕ್ಕೆ ಶರಣಾಗಿರೋದು ಕರ್ನಾಟಕದ ರೈತರ ಕೆಂಗಣ್ಣಿಗೆ ಗುರಿಯಾಗ್ತಿದೆ.